ಹಲೋ ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಇವತ್ತು ಬೆಳ್ತಂಗಡಿಯಲ್ಲಿ ಹಲವು ಬೆಳವಣಿಗೆಗಳು ನಡೀತಾ ಇರುವಾಗಲೇ ಇವತ್ತು BLR ಪೋಸ್ಟ್ನಲ್ಲಿ ಮತ್ತೊಂದು ಸ್ಫೋಟಕವಾದಂತಹ ವರದಿ ಪ್ರಸಾರ ಆಗ್ತಾ ಇರುವಂಥದ್ದು, ವರದಿ ಆಗ್ತಾ ಇರುವಂಥದ್ದು. ಅದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ ಆದ ಕಾರಣ ತಡವಾಗಿ ಅದು ನಿಮ್ಮ ಮುಂದೆ ತರುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಏನು 13 ವರ್ಷಗಳ ಮೊದಲೇ ಅಂದರೆ ಸೌಜನ್ಯ ಹತ್ಯೆ ಆಗುವಂತಹ ಸಂದರ್ಭದಲ್ಲಿ ಏನು ಆ ಒಂದು ಪ್ರಕರಣ ಬೆಳಕಿಗೆ ಬರುವಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ದಾಖಲಾಗಿತ್ತು. ಆದರೆ ಪೊಲೀಸರು ಕ್ರಮ ಕೈಗೊಂಡಿರಲಿಲ್ಲ, ಪ್ರಕರಣ ದಾಖಲಾಗೇ ಇರಲಿಲ್ಲ. ಆದರೆ ಕರೆಕ್ಟಾಗಿ 13 ವರ್ಷಗಳ ನಂತರ ಇವಾಗ ಆ ಒಂದು ಪ್ರಕರಣದಲ್ಲಿ ದೂರನ್ನು ಇವಾಗ ದಾಖಲಿಸಿಕೊಳ್ತಾ ಇರುವಂಥದ್ದು ಪೊಲೀಸರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ವಾರ್ತೆಯನ್ನು BLR ಪೋಸ್ಟ್ ವರದಿಯಾಗಿ ಸ್ವಲ್ಪ ತಾಸುಗಳ ಮೊದಲು ಹಾಕಿತ್ತು ನೋಡಿ. ಧರ್ಮಸ್ಥಳದಲ್ಲಿ ಬಾಲಕಿ ಕಾಣೆಯಾದ 13 ವರ್ಷಗಳ ನಂತರ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ದೂರನ್ನು ದಾಖಲಿಸಿಕೊಂಡಿರುವಂಥದ್ದು. ಧರ್ಮಸ್ಥಳದಲ್ಲಿ 17 ವರ್ಷದ ಬಾಲಕಿ ಕಾಣೆಯಾದ 13 ವರ್ಷಗಳ ನಂತರ ಪೊಲೀಸರ ನಿರ್ಲಕ್ಷ್ಯ ತೋರಿದಂತೆ ಕಾಣಬಹುದಾದ ಈ ಪ್ರಕರಣದಲ್ಲಿ ಆಕೆಯ ಸಹೋದರ ನೀಡಿದ ದೂರನ್ನು ದಕ್ಷಿಣ ಕನ್ನಡ ಪೊಲೀಸರು ಅಂತಿಮವಾಗಿ ಒಪ್ಪಿಕೊಳ್ಳುವಂತಹ ಒಂದು ಪರಿಸ್ಥಿತಿಗೆ ಬಂದು ತಲುಪಿದೆ. ಬಂಟ್ವಾಳ ತಾಲೂಕಿನ ಕವಳಮುದೂರು ನಿವಾಸಿ ನಾರಾಯಣ ದೇವಾಡಿಗ ಅವರ ಪುತ್ರಿ ಹೇಮಾವತಿ ಅಲಿಯಾಸ್ ಹೇಮಲತಾ 17 ವರ್ಷ ಅವರನ್ನು 2012ರಲ್ಲಿ ಅಂಗನವಾಡಿ ಕಾರ್ಯಕರ್ತೆ ವಸಂತಿ ಎಂದು ಗುರುತಿಸಲಾದ ವ್ಯಕ್ತಿ ಧರ್ಮಸ್ಥಳದ ದೇವಸ್ಥಾನಕ್ಕೆ ಕರೆದೊಯ್ದಿದ್ದಾರೆ ಅನ್ನುವಂತಹ ವರದಿ ಪ್ರಸಾರ ಆಗಿತ್ತು. ವಸಂತಿ ಮನೆಗೆ ಮರಳಿದಾಗ ಹೇಮಲತಾ ಮತ್ತೆ ಬರಲಿಲ್ಲ. BLRpost.comಗೆ ಮಾತನಾಡಿದಂತಹ ಅವರ ಕಿರಿಯ ಸಹೋದರ ನಿತಿನ್ ದೇವಾಡಿಗ, ಅವಳು ಕಾಣೆಯಾದ ತಕ್ಷಣ 2012ರಲ್ಲಿ ದೂರು ದಾಖಲಿಸಲು ನಾವು ಪುಂಜಾಲಕಟ್ಟೆ ಪೊಲೀಸ್ ಠಾಣೆಗೆ ಹೋಗಿದ್ದೆವು. ಆದರೆ ಪೊಲೀಸರು ಅದನ್ನು ದಾಖಲಿಸಲು ನಿರಾಕರಿಸಿದರು. ಅವರು ಅವಳನ್ನು ಹುಡುಕುವುದಾಗಿ ಹೇಳಿ ನಮ್ಮನ್ನು ಕಳುಹಿಸಿದರು. ಆದರೆ ಅವರು ಯಾವ ಕೆಲಸವನ್ನು ಮಾಡಲಿಲ್ಲ, ಕೇಸು ದಾಖಲಿಸಲಿಲ್ಲ, ಹುಡುಕುವ ಪ್ರಯತ್ನವನ್ನು ಮಾಡಲಿಲ್ಲ. ಆ ಸಮಯದಲ್ಲಿ ವಸಂತಿ ಕುಟುಂಬಕ್ಕೆ, ವಸಂತಿ ಅವರು ಅಂದರೆ ಯಾರು ಕರ್ಕೊಂಡು ಹೋಗಿದ್ರು ಆ ಒಂದು ವಸಂತಿ ಎನ್ನುವಂತಹ ಮಹಿಳೆ ಕುಟುಂಬಕ್ಕೆ ಸುಳ್ಳನ್ನು ಹೇಳಿದರು. ಹೇಮಲತಾಳೊಂದಿಗೆ ದೇವಸ್ಥಾನಕ್ಕೆ ಹೋಗಿಲ್ಲ ಅಂತ ಹೇಳಿದರು. ದೇವಾಡಿಗರು ಈ ಸಹೋದರಿ ಅಂಗನವಾಡಿ ಕೇಂದ್ರದ ಕೆಲಸದ ಬಗ್ಗೆ ತಿಳಿದುಕೊಳ್ಳಲು ಭೇಟಿ ನೀಡ್ತಾ ಇದ್ರು ಅಂತ ಹೇಳಿದರು. ಯಾಕಂದರೆ ಕುಟುಂಬವು ಜೀವನೋಪಾಯಕ್ಕಾಗಿ ಆಕೆಯನ್ನು ಕೆಲಸಕ್ಕೆ ಸೇರಿಸಿಕೊಳ್ಳಬೇಕೆಂದು ಬಯಸಿತ್ತು. ವಸಂತಿ ಹೇಮಲತಾಳನ್ನು ಧರ್ಮಸ್ಥಳಕ್ಕೆ ಒಮ್ಮೆ ಕರೆದುಕೊಂಡು ಹೋಗಿದ್ದರು ಎಂದು ಅವರು ಹೇಳಿದರು. ವಸಂತಿಯೊಂದಿಗೆ ದೇವಾಲಯ ಪಟ್ಟಣಕ್ಕೆ 2ನೇ ಭೇಟಿ ನೀಡಿದಾಗ ಅವರು ಈ ಒಂದು ರೀತಿಯಲ್ಲಿ ಕಾಣೆಯಾಗಿದ್ದರು. ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದ ಕುಟುಂಬವು ಪೊಲೀಸರು ಪ್ರತಿಕೂಲವಾಗಿ ವರ್ತಿಸಿದ್ದರಿಂದ ಪ್ರಕರಣವನ್ನು ಮುಂದುವರಿಸಲು ಸಾಧ್ಯವಾಗಲಿಲ್ಲ. ಆದಾಗ್ಯೂ ಧರ್ಮಸ್ಥಳದಲ್ಲಿ ಕಾಣೆಯಾದ ಪ್ರಕರಣಗಳ ತನಿಖೆಗಾಗಿ ರಾಜ್ಯ ಸರ್ಕಾರ ಜುಲೈ 19, 2025ರಂದು ವಿಶೇಷ ತನಿಖಾ ತಂಡ ಅಂದರೆ SIT ರಚಿಸಿದ ನಂತರ ದೇವಾಡಿಗ ಕಾಣೆಯಾದ ವ್ಯಕ್ತಿಯ ಬಗ್ಗೆ ಅರ್ಜಿಯನ್ನು ಸಲ್ಲಿಸಿದರು. ಸ್ಥಳೀಯ ಪೊಲೀಸರನ್ನು ಸಂಪರ್ಕಿಸಲು SIT ಸೂಚನೆ ನೀಡಿತು. ಅವರು ಅದೇ ರೀತಿಯಲ್ಲಿ ಮಾಡಿದರು. ಅಂದರೆ SIT ಮೊದಲು ಹೇಳಿತು, ನೀವು ಸ್ಥಳೀಯ ಪೊಲೀಸ್ ಸ್ಟೇಷನನ್ನು ಸಂಪರ್ಕ ಮಾಡಿ ದೂರನ್ನು ದಾಖಲಿಸಿ, ಆಮೇಲೆ ಅದನ್ನು ನಾವು ಕೈಗೆತ್ತಿಕೊಳ್ಬೋದು. ಆ ಒಂದು ರೀತಿಯನ್ನು ಅನುಸರಿಸಿ ಇವಾಗ ದೂರನ್ನು ದಾಖಲಿಸಿರುವಂಥದ್ದು. SITಯ ಆ ಒಂದು ಸ್ವೀಕೃತಿಯನ್ನು ತೋರಿಸಿದ ನಂತರ ಪುಂಜಾಲಕಟ್ಟೆ ಪೊಲೀಸರು ಅಂತಿಮವಾಗಿ ದೇವಾಡಿಗ ಅವರ ದೂರನ್ನು ಆಗಸ್ಟ್ 14, 2025ರಂದು ಅರ್ಜಿಯಾಗಿ ಒಪ್ಪಿಕೊಂಡು ನಂತರ ತನಿಖೆಯನ್ನು ಪ್ರಾರಂಭಿಸಿದರು. ಅಂದಿನಿಂದ ಪೊಲೀಸರು 3 ಬಾರಿ ಕುಟುಂಬವನ್ನು ಭೇಟಿ ಮಾಡಿ ಹೇಮಲತಾ ಬಗ್ಗೆ ಎಲ್ಲ ವಿವರಗಳನ್ನು ಸಂಗ್ರಹಿಸಿದ್ದಾರೆ. ಆಗಸ್ಟ್ 14, 2025ರಂದು ಪುಂಜಾಲಕಟ್ಟೆ ಪೊಲೀಸ್ ಠಾಣೆ ನೀಡಿದ ಸ್ವೀಕೃತಿಯ ಪ್ರತಿಯ ಆ ಒಂದು ಚಿತ್ರವನ್ನು ಕೂಡ ನಾನು ಈ ಒಂದು ಸ್ಕ್ರೀನಲ್ಲಿ ಇಡ್ತೀನಿ ನೋಡಿ. ಪೊಲೀಸರು ವಸಂತಿ ಅವರ ನಿವಾಸಕ್ಕೂ ಭೇಟಿ ನೀಡಿದರು ಅಂತ ಮೂಲಗಳು ತಿಳಿಸಿವೆ. ಭೇಟಿಯ ಸಮಯದಲ್ಲಿ ಪೊಲೀಸರು ಮತ್ತೆ ಅವರ ಮನೆಗೆ ಬಂದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ವಸಂತಿ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಅಂದರೆ ನೋಡಿ, SIT ಅಧಿಕಾರಿಗಳು ಪೊಲೀಸರು ಮಾಹಿತಿಯನ್ನು ಸಂಗ್ರಹ ಮಾಡೋಕ್ಕೆ ವಸಂತಿ ಎನ್ನುವಂತಹ ಹೆಣ್ಣು ಮಗಳ ಮನೆಗೆ, ಆ ಒಂದು ಮಹಿಳೆಯ ಮನೆಗೆ ಭೇಟಿ ಕೊಟ್ಟಿದ್ದರು. ಇನ್ನೊಂದು ಸಲ ಬಂದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕಿದ್ದಾರೆ ಎನ್ನುವಂತಹ ವಿಚಾರಗಳು ಕೂಡ BLR ಪೋಸ್ಟ್ ಹೊರಗಡೆ ಹಾಕ್ತಾ ಇರುವಂಥದ್ದು. ಈ ಒಂದು ವಿಚಾರದ ಬಗ್ಗೆ ನೋಡಿ, ಒಂದು ನೋಟಿಸ್ ಕೂಡ ಇದೆ, ಅದನ್ನು ಕೂಡ ಒಂದು ಸ್ಕ್ರೀನಲ್ಲಿ ಇಡ್ತೀನಿ ನೋಡಿ. ಸೊ ಇವೆಲ್ಲ ಇವಾಗ ನಡೀತಾ ಇರುವಂತಹ ಒಂದು ಬೆಳವಣಿಗೆ ನೋಡಿ. 13 ವರ್ಷಗಳ ಮೊದಲು ಏನೆಲ್ಲ ನಡೀತಾ ಇತ್ತು, ಪ್ರಕರಣಗಳನ್ನು ಯಾವ ರೀತಿಯೆಲ್ಲ ಡೈವರ್ಟ್ ಮಾಡ್ತಾಯಿದ್ರು ಪೊಲೀಸರು, ಪ್ರಕರಣವನ್ನು ಎಷ್ಟೆಲ್ಲ ಒಂದು ರೀತಿಯಲ್ಲಿ ನಿರಾಧಾರಿತವಾಗಿ ಯಾವುದೂ ಆಧಾರವೇ ಇಲ್ಲದ ರೀತಿಯಲ್ಲಿ ಮುಚ್ಚಾಕ್ತಾ ಇದ್ರು. ಯಾವ ದೂರನ್ನೂ ದಾಖಲಿಸ್ತಾ ಇರಲಿಲ್ಲ, ಏನೂ ಇಲ್ಲ, ಅಥವಾ ತನಿಖೆನೂ ಮಾಡೋದಿಲ್ಲ. ಎಲ್ಲವೂ ಅದೇ ರೀತಿ ಕೈ ತೊಳೆದುಕೊಂಡು ಬಿಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಇವಾಗೇನೋ ನೋಡಿ, SIT ಬಂದಿದೆ ಅನ್ನುವಂತಹ ಆ ಒಂದು ಧೈರ್ಯದಲ್ಲಿ ಆ ಒಂದು ಕುಟುಂಬ ಮತ್ತೆ 13 ವರ್ಷದ ನಂತರ ಈ ಒಂದು ಪ್ರಕರಣವನ್ನು ಬೆಳಕಿಗೆ ತರ್ತಾ ಇರುವಂಥದ್ದು. ನಿಜವಾಗ್ಲೂ ಈ ಒಂದು ವಿಚಾರ ಯಾರಿಗೂ ಗೊತ್ತೇ ಇಲ್ಲ ಅನಿಸುತ್ತೆ. ಈ ಒಂದು ಹೇಮಲತಾ ಅನ್ನುವಂತಹ ಮಹಿಳೆ
ಕಾಣೆಯಾದ ವಿಚಾರನೂ ಅಥವಾ ಪ್ರಕರಣ ದಾಖಲಾಗಿರೋ ವಿಚಾರನೂ ಇಷ್ಟೆಲ್ಲ ಹೋರಾಟಗಳು ನಡೀತಾ ಇತ್ತು. ಇದರೆಡೆಯಲ್ಲಿ ಇದ್ಯಾವುದೂ ಹೊರಗಡೆ ಬಂದಿರಲಿಲ್ಲ. ಸದ್ಯ ಇವಾಗ ಹೊರಗಡೆ ಬರ್ತಾ ಇರುವಂಥದ್ದು. ಮಾತ್ರವಲ್ಲ, ಪೊಲೀಸರು ಈ ಒಂದು ವಿಚಾರದ ಬಗ್ಗೆ ತನಿಖೆ ಕೂಡ ಮಾಡ್ತಾ ಇರುವಂಥದ್ದು. ನೋಡೋಣ ಮುಂದಿನ ದಿವಸಗಳಲ್ಲಿ ಈ ಒಂದು ವಿಚಾರದ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಬಂದರೂ ಬರ್ಬೋದು. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.